Next, I will repeat the thing again 2 minutes because video is not recorded. 2 minutes I am going to take the take. Okay. We learned introduction to operating system. Then we move to the user irtana. Then ಒಂದು ಕಂಪ್ಯೂಟರ್ ಇರ್ತದೆ. ಇವರಿಬ್ರು ಕಮ್ಯುನಿಕೇಟ್ ಮಾಡಬೇಕು ಅಂತಂದ್ರೆ ಒಂದು ಲೇಯರ್ ಇರ್ತದೆ. ಆ ಲೇಯರ್ ಗೆ ಒಂದು ಸಾಫ್ಟ್ವೇರ್ ಆಗಿ ಆಕ್ಟ್ ಆಗ್ತದೆ. ದಟ್ ಈಸ್ ಆಪರೇಟಿಂಗ್ ಸಿಸ್ಟಮ್. ಇದನ್ನೇ ನಾವು ಏನ್ ಮಾಡಿದ್ವಿ ಅಂತಂದ್ರೆ we have moved with a definition. OS is a system software which acts as interface between user and system. I hope it is clear. Next we discussed why we need to learn operating system. Yake ನಾವು operating system ಅನ್ನ ಕಲಿಬೇಕು. If you want to become a good programmer, you should have a knowledge about a programming language and also about a operating system. Then only you are going to be a good programmer. This is the reason why they putted you in the putted subject operating system. Idistonu discuss ಮಾಡಿದ್ವಿ before recording. Am I right? Raise your hand if I missed anything. No? Raise your hand. ಏನು ಮಿಸ್ ಆಗಿಲ್ಲ? Okay. Nothing is missed here. ಇಷ್ಟನ್ನ ಡಿಸ್ಕಸ್ ಮಾಡ್ಕೊಂಡು ಬಂದ್ವಿ. ಡಿಸ್ಕಸ್ ಮಾಡ್ಕೊಂಡು ಬಂದು ಸೆಕೆಂಡ್ ಪಾಯಿಂಟ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕತ್ತಿದ್ವಿ. ಏನದು ಸೆಕೆಂಡ್ ಪಾಯಿಂಟ್? ವೈ ಅಂತ ಬಂದಾಗ ಐ ವಾಂಟ್ ಟು ಬಿಕಮ್ ಅ ಗುಡ್ ಪ್ರೋಗ್ರಾಮರ್ ಸರ್, ದೆನ್ ಯು ಶುಡ್ ಲರ್ನ್ ಯುವರ್ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಸರ್. ಸೆಕೆಂಡ್ ರೀಸನ್, assume that you are selected somewhere company, ಯಾವುದೋ ಒಂದು ಕಂಪನಿಗೆ ಸೆಲೆಕ್ಟ್ ಆದ್ರಿ. that company is developing operating system. You are the developer of operating system. Without knowledge of operating system, how can you develop the operating system, my dear? Without knowing the knowledge of tea, making a tea, how you are going to make the tea? ನಿನಗೆಲ್ಲ ಕೊಟ್ಟಿನಿ ನಾನು, tea powder, sugar, milk, water ಎಲ್ಲವನ್ನು ಕೊಟ್ಟಿನಿ. If you don't know how to make the tea, how you are going to make the tea? If you know that how to make the tea, then you are having the skill of making tea. ಹಂಗೆ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಗೊತ್ತಿಲ್ಲ, ಆಪರೇಟಿಂಗ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತೀನಿ ಅಂತಂದ್ರೆ ನೋ, ಇಟ್ ಇಸ್ ರಾಂಗ್. ಯು ಶುಡ್ ಹ್ಯಾವ್ ಅ ನಾಲೆಜ್ ಅಬೌಟ್ ಆಪರೇಟಿಂಗ್ ಸಿಸ್ಟಮ್, ದೆನ್ ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ಡೆವಲಪ್ಮೆಂಟ್. ದ ರೀಸನ್, ಸೆಕೆಂಡ್ ರೀಸನ್, ಇಫ್ ಯು ಸೆಲೆಕ್ಟ್ ಇನ್ ಕಂಪನಿ for developing operating system, you should have a knowledge of operating system. To take the knowledge, to take complete knowledge, okay, we learned the definition, we learned why we have to learn the operating system. Have you got these 2 points? Definition and why. ಎರಡು ಪಾಯಿಂಟ್ ಕ್ಲಿಯರ್ ಆಗ್ಯಾವ? Sure short? Yes. Raise your hand. It is a must necessary basic things. You need to clear these points. ಈ ಎರಡು ಪಾಯಿಂಟ್ ಮುಖಾಂತರ ನೀವು ಹೋಲ್ ಸಬ್ಜೆಕ್ಟ್ ಅನ್ನ ಲೀಡ್ ಮಾಡ್ಕೊತ ಹೋಗ್ತೀರಿ. Okay. Now let me come to the point. ಆಪರೇಟಿಂಗ್ ಸಿಸ್ಟಮ್ ಅನ್ನ ಕಲಿಬೇಕು ಅಂತಂದ್ರ ನೀವು ಎರಡು ರೀತಿ ವರ್ಕ್ ಮಾಡ್ಬೇಕಾಗ್ತದ, ನೀವು ಎರಡು ರೀತಿ ಥಿಂಕ್ ಮಾಡ್ಬೇಕಾಗ್ತದ. ಒಂದು ಯೂಸರ್ ಸೈಡ್ ಥಿಂಕಿಂಗ್. ವೆನ್ ಯು ಆರ್ ಗೋಯಿಂಗ್ ಟು ಲರ್ನ್ ದಿಸ್ ಸಬ್ಜೆಕ್ಟ್, ಯು ಹ್ಯಾವ್ ಟು ಥಿಂಕ್ ದ ಪಾಯಿಂಟ್ ಆಫ್ ಯೂಸರ್ ಸೈಡ್. ನೀವೇನ್ ಮಾಡ್ಬೇಕಾಗ್ತದ ಅಂದ್ರೆ ಯೂಸರ್ ಸೈಡ್ ಥಿಂಕ್ ಮಾಡ್ಬೇಕಾಗ್ತದ. ಇನ್ನೊಂದು ಇಲ್ಲಿ ನಿಂತೆ ಅಂದ್ರ ನಾನು ಯೂಸರ್, ಯಾರು ಆಪರೇಟಿಂಗ್ ಸಿಸ್ಟಮ್ ಅನ್ನು ಯೂಸ್ ಮಾಡ್ತಕ್ಕಂತ ಯೂಸರ್. ಇಫ್ ಐ ಸ್ಟ್ಯಾಂಡ್ ದಿಸ್ ಸೈಡ್, ಐ ಆಮ್ ಆಪರೇಟಿಂಗ್ ಸಿಸ್ಟಮ್ ವಿಚ್ ಇಸ್ ಮ್ಯಾನೇಜಿಂಗ್ ದಿಸ್ ಸಿಸ್ಟಮ್. ನೀವು ಹಿಂಗೆ ಕಲಿಬೇಕು ಸಬ್ಜೆಕ್ಟ್ ಅನ್ನ, ಲಕ್ಷ ಇರ್ಲಿ. ನೀವು ಕಲಿಬೇಕು ಅಂದ್ರೆ ಹಿಂಗೆ ಕಲಿಬೇಕು. ಯಾವಾಗ ನಾನು ಸಿಸ್ಟಮ್ಗೆ ಹೋಗ್ರಿ ಅಂತೀನಿ, ನೀವು ಸಿಸ್ಟಮ್ ಆಗ್ಬೇಕು. ಅವಾಗ ಯಾವಾಗ ನೀವು ಯೂಸರ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡ್ರಿ ಅಂತೀನಿ, ಯೂಸರ್ ಪಾಯಿಂಟ್ ಆಫ್ ವ್ಯೂ ವಿಚಾರ ಮಾಡ್ಬೇಕು. ಅಂದಾಗ ಮಾತ್ರ ಈ ಸಬ್ಜೆಕ್ಟ್ ನಿಮಗೆ ಅರ್ಥ ಆಗ್ತದೆ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ದೇರ್ ಆರ್ 2 views. ಒನ್ ಇಸ್ ಯೂಸರ್ ಸೈಡ್ ವ್ಯೂ, ಇನ್ನೊಂದು ಸಿಸ್ಟಮ್ ಸೈಡ್ ವ್ಯೂ. ಎರಡು ತರ ನಡ್ಬರ್ಕದ ರೀ ಆಪರೇಟಿಂಗ್ ಸಿಸ್ಟಮ್, ಎರಡು ತರ ನಡ್ಬರ್ಕದ. ಇವನಿಗೂ ಆಪರೇಟಿಂಗ್ ಸಿಸ್ಟಮ್ ವಿಸಿಬಲ್ ಅದನ, ಇವನಿಗೂ ಕೆಲಸ ಮಾಡಿಕೊಡ್ತದ.
ಈ ಕಡೆ ನಿಂತಾಗ ಆಪರೇಟಿಂಗ್ ಸಿಸ್ಟಮ್ ನನಗೆ ಕೆಲಸ ಮಾಡಿ ಕೊಡ್ಲಿಕ್ಕತ್ತದ. ಈ ಕಡೆ ನಿಂತೆ ಅಂದ್ರ ಇವ ಕಳ್ಸಿದ ಕೆಲಸನ ನನಗೆ ಹೇಳ್ಲಿಕ್ಕತ್ತದ. ಐ ಹೋಪ್ ಇಟ್ ಇಸ್ ಕ್ಲಿಯರಿಂಗ್. ಐ ಹೋಪ್ ಇಟ್ ಇಸ್ ಕ್ಲಿಯರಿಂಗ್. ಕ್ಲಿಯರ್ ಆಗ್ಲಿಕ್ಕತ್ತದ? ರೈಸ್ ಯುವರ್ ಹ್ಯಾಂಡ್. ಗುಡ್ ಗುಡ್ ಗುಡ್. yes, down your hand, down your hand, no problem, down your hand. I hope it is clear, this concept up to illi tana nimagellargu clear agada. So now I will move to next concept, definition and file. admele user view and system view ಎರಡು ರೀತಿ ಆಕ್ಟ್ ಆಗ್ತದೆ. OS ಎರಡು ಕಡೆ ಆಕ್ಟ್ ಆಗ್ತದೆ. am I right? Yes, exactly, I am right. Now before going to the next topic, we will have the meaning of some word. ಒಂದು ವರ್ಡ್ ಮೀನಿಂಗ್ ಅನ್ನ ನೋಡ್ಕೊಳ್ಳೋಣ ಅಂತ. ದಟ್ ಈಸ್ what is the management according to you people? ಮ್ಯಾನೇಜ್ಮೆಂಟ್ ವರ್ಡ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಅಂತ. ಮ್ಯಾನೇಜ್ಮೆಂಟ್ ಅಂದ್ರೆ ಏನು? What is the management? We'll take an example. Something, the function is going on your home. ಒಂದು ಫಂಕ್ಷನ್ ನಡೆದದ ನಿಮ್ಮ ಮನೆ ಒಳಗೆ. ಎಲ್ಲಿ ಒಂದು ಫಂಕ್ಷನ್ ನಿಮ್ಮ ಮನೆ ಒಳಗೆ ನಡೆದದ ಅಂತ ಇಟ್ಕೊರಿ. ಐ ಆಮ್ ನಾಟ್ ಡಿಸ್ಕಸಿಂಗ್ ದ ಟಾಪಿಕ್ ಆರ್ ಸಬ್ಜೆಕ್ಟ್ ಹಿಯರ್. ಐ ಆಮ್ ಡಿಸ್ಕಸಿಂಗ್ ದ ಮೀನಿಂಗ್ ಆಫ್ ವರ್ಡ್ ಮ್ಯಾನೇಜ್ಮೆಂಟ್. ಇದು ನಿಮ್ಗೆ ಅರ್ಥ ಆಗ್ಬೇಕು, ಇದು ನೆಸೆಸರಿ ಅದ. ಯಾಕಂದ್ರ ನೆಕ್ಸ್ಟ್ ಯೂನಿಟ್ ಬರುದೆಲ್ಲ ಮ್ಯಾನೇಜ್ಮೆಂಟ್ ಮೇಲೆ ಅದ. ಪ್ರೊಸೆಸ್ ಮ್ಯಾನೇಜ್ಮೆಂಟ್, ಮೆಮರಿ ಮ್ಯಾನೇಜ್ಮೆಂಟ್, CPU ಮ್ಯಾನೇಜ್ಮೆಂಟ್. ವಾಟ್ ಇಸ್ ದಟ್ ಮ್ಯಾನೇಜ್ಮೆಂಟ್? ರಿಯಲ್ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್. ಫಂಕ್ಷನ್ ಇಸ್ ಗೋಯಿಂಗ್ ಆನ್ ಯುವರ್ ಹೋಮ್. ಆ ಫಂಕ್ಷನ್ ಅನ್ನ ನಡೆಸ್ಲಿಕ್ಕತ್ತೀರಿ. ಯಾರು? ನೀವು. ಯು. am I right? ಓಕೆ, ದಟ್ ಫಂಕ್ಷನ್ ನಡ್ಸಾಕತ್ತೀರಿ ಅಂತಂದ್ಮೇಲೆ ನೀವೇನ್ ಮಾಡ್ಬೇಕಾಗ್ತದೆ ಅಂದ್ರೆ, ಇಫ್ ಇಟ್ ಇಸ್ ಮ್ಯಾರೇಜ್, ಯು ನೀಡ್ ಟು ಬುಕ್ ಮ್ಯಾರೇಜ್ ಹಾಲ್. ಯು ನೀಡ್ ಟು ಬುಕ್ ವಿಡಿಯೋಗ್ರಾಫರ್. am I right? ಯು ನೀಡ್ ಟು ಬುಕ್ ಕುಕ್. ಇವೆಲ್ಲ ಯಾರ ಕೆಲಸ? ನಿಮ್ಮ. ಆಮೇಲೆ ಮ್ಯಾರೇಜ್ ಡೇ ದಿವಸ ಮ್ಯಾರೇಜ್ ಆಗ್ಲಿಕ್ಕತ್ತದ, ಫಂಕ್ಷನ್ ನಡೀಲಿಕ್ಕತ್ತದ ಅಂದಾಗ ವೆದರ್ ಮ್ಯಾರೇಜ್ ಹಾಲ್ ಇಸ್ ಅವೈಲೇಬಲ್ ಆರ್ ಮ್ಯಾರೇಜ್ ಹಾಲ್ ಇಸ್ ಗುಡ್, ಅದ್ರೊಳಗೆ ಎಲ್ಲಾ ಕೆಲಸ ನಡ್ದಾವೋ ಇಲ್ಲೋ, ನೀರ್ ಬರ್ತೈತೋ ಇಲ್ಲೋ, ಇನ್ನೊಂದೇನೋ ಕೆಲಸ ನಡೀತದೋ ಇಲ್ಲೋ, AC ಆನ್ ಆಗೈತೋ ಇಲ್ಲೋ, ಇವೆಲ್ಲವನ್ನು ನೋಡ್ಕೋಬೇಕು. ಯಾರು? ಯು. ಓಕೆ, ಅದಾದ್ಮೇಲೆ ವಿಡಿಯೋಗ್ರಾಫರ್ ಬಂದಾನೋ ಇಲ್ಲೋ, ಮಾಡಾಕತ್ತಾನೋ ವಿಡಿಯೋಸ್ ಕರೆಕ್ಟ್ ಆಗಿ ಮಾಡಾಕತ್ತಾನೋ ಇಲ್ಲೋ, ಎಲ್ಲವನ್ನೂ ಮಾನಿಟರ್ ಮಾಡ್ಬೇಕಾ? ನೆಕ್ಸ್ಟ್ ಕುಕ್ ಬಂದಾನ, ಕರೆಕ್ಟ್ ಆಗಿ ಕುಕ್ ಆಗ್ಲಿಕ್ಕತ್ತದ, ಅವ್ನಿಗೆ ಏನ್ರ ಸಾಮಾನ್ ಬೇಕಾ? ಏನ್ ತಂದಿದ್ರೊಳಗೆ ಏನ್ರ ಕಡಿಮೆ ಅದನ್ನು, ಏನೇನೋ ಅಕ್ಕಿ ಬೇಕಾ, ಬ್ಯಾರೆ ಬೇಕಾ, ಏನೋ ಒಂದು ಬೇಕಾ? ಸಮಥಿಂಗ್ ನೀಡೆಡ್. ಯು ವಿಲ್ ಥಿಂಕ್, am I right or wrong? What you are doing? You are managing all the things. Doing that thing, ನೀವೇನ್ ಮ್ಯಾನೇಜ್ ಮಾಡಾಕತ್ತೀರಿ, ನೀವೇನ್ ಕೆಲಸ ಮಾಡಾಕತ್ತೀರಿ, ಬಂದ್ರ ನೋಡಿದ್ರ ಹೋದ್ರ ಎಲ್ಲವೂ ಕೆಲಸ ಆಗ್ಲಿಕ್ಕತ್ತದ, ಇದು ಕರೆಕ್ಟ್ ಆಗಿ ಆಗ್ಲಿಕ್ಕತ್ತದ, ಇವ್ರು ಒಳಗ್ ಬಿಡ್ಬೇಕಾ, ಇವ್ರು ನಮ್ ರಿಲೇಷನ್, ಇವ್ರು ನಮ್ ಸಂಬಂಧಪಟ್ಟವ್ರು ಅದಾರ, ಕರೀಲಾಗೆ ಬರ್ತಾರ, ಇವ್ರು ಇಂಪಾರ್ಟೆಂಟ್ ಅದಾರೋ ಇಲ್ಲೋ, ಅಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿ ಯಾರಾದ್ರೂ ಬಂದಿಲ್ಲ, ಇವೆಲ್ಲವನ್ನು ಅಬ್ಸರ್ವ್ ಮಾಡ್ತೀರಿ, ಇವೆಲ್ಲವನ್ನು ನೋಡ್ತೀರಿ, ಕ್ವಶನ್ ಮಾರ್ಕ್ ಮಾಡ್ಕೋತೀರಿ, ನೋಟ್ ಮಾಡ್ಕೋತೀರಿ, ಎಲ್ಲವನ್ನು ಮಾಡ್ತೀರಿ, ಮ್ಯಾನೇಜ್ ಮಾಡ್ತೀರಿ. ಕರೆಕ್ಟಾ? am I right? ಸೊ ಈ ಎಲ್ಲಾ ಕೆಲಸಗಳನ್ನ ಮಾಡ್ಲಿಕತ್ತೀರಿ ಅಂತಂದ್ರೆ ನೀವೇನ್ ಮಾಡಾಕತ್ತೀರಿ? ಮ್ಯಾನೇಜ್ ಮಾಡಾಕತ್ತೀರಿ. ಆ ಮ್ಯಾನೇಜ್ ಮಾಡೋದಕ್ಕೆ ಏನಂತ ಕರಿತೀವಿ ನಾವು? ಮ್ಯಾನೇಜ್ಮೆಂಟ್. ಟೇಕ್ ಟು ಯುವರ್ ಕಾಲೇಜಿಗೆ ಬಂದಾಗ ನಿಮ್ಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಆಫೀಸಿಗೆ ಕರ್ಕೊಂಡು ಹೋಗ್ತಾರ, ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರ, ಆಮೇಲೆ ನಿಮ್ಗೆ ಬಂದ ತಕ್ಷಣ ನಿಮ್ಗೆ ಸೀಟನ್ನ ಅವೈಲೇಬಲ್ ಮಾಡಿಕೊಡ್ತಾರ. ಈ ಕ್ಲಾಸಿಗೆ ಹೋಗ್ರಿ, ಈ ಕ್ಲಾಸ್ ಒಳಗೆ ಹೋಗ್ರಿ, ಆಮೇಲೆ ನಿಮ್ಗೆ ಕೇಳ್ತಾರ ಕ್ಲಾಸ್ ನಡೆದವು ಕರೆಕ್ಟ್ ಆಗಿ ತಿಳಿಲಿಕ್ಕತ್ತದ ಎಲ್ಲಾನು. ಓಕೆ, ತಿಳಿಲಿಕ್ಕತ್ತದ ಇಲ್ಲೋ? ನೆಕ್ಸ್ಟ್ ನಿಮ್ಗೆ ಏನಾದ್ರೆ ಪ್ರಾಬ್ಲಮ್ ಆಗ್ಲಿಕ್ಕತ್ತದ, ಇವೆಲ್ಲವನ್ನ ಯಾರು ಮಾಡ್ತಾರ? ಮ್ಯಾನೇಜ್ಮೆಂಟ್, ಕಾಲೇಜ್ ಮ್ಯಾನೇಜ್ಮೆಂಟ್. ಅವರೆಲ್ಲ ಮ್ಯಾನೇಜ್ ಮಾಡ್ತಾರಂತ ಅವ್ರಿಗೆ ಏನೇನು ಕರಿತೀರಿ ನೀವು? ಮ್ಯಾನೇಜ್ಮೆಂಟ್ ಅಂತ ಕರಿತೀರಿ. ಕರೆಕ್ಟ್ ಅದರಿ? ಓಕೆ, ಈಗ ಕಮಿಂಗ್ ಟು ದ ಟೆಕ್ನಿಕಲ್, ನಿಮ್ಮ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಬಂದೆ ನಾನು.
ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಬಂದೆ ನಾನು. ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಬಂದೆ ಅಂತಂದ್ರ OS and ಸಿಸ್ಟಮ್. OS ಮತ್ತು ಸಿಸ್ಟಮ್. OS ಯಾವಾಗ್ಲೂ ಈ ಸಿಸ್ಟಮ್ ಅನ್ನ ಮ್ಯಾನೇಜ್ ಮಾಡುತ್ತೆ, ಅಲ್ಲಿನ ಕೆಲಸಗಳನ್ನ ನೋಡ್ಕೊಳ್ತದ, ಅಲ್ಲಿ ವರ್ಕ್ ಏನೇನ್ ನಡೆದಾವ ನೋಡ್ಕೊತದ, ಅಲ್ಲಿ ಯಾರು ಬೇಕು ಯಾರು ಬೇಡ, ಯಾವ ಪ್ರೋಗ್ರಾಮ್ ರನ್ ಆಗ್ಬೇಕು ಯಾವ ಪ್ರೋಗ್ರಾಮ್ ರನ್ ಆಗ್ಬಾರ್ದು, ಯಾವ್ದನ್ನ ರೆಸ್ಟ್ ಒಳಗೆ ಇಡಬೇಕು, ಯಾವ್ದನ್ನ ರನ್ ಮಾಡ್ಬೇಕು, ಮೊದಲು ಯಾವ್ದನ್ನ ರನ್ ಮಾಡ್ಬೇಕು, ಆಮೇಲೆ ಯಾವ್ದನ್ನ ರನ್ ಮಾಡ್ಬೇಕು, ಯಾವ ಕೆಲಸ ಇಂಪಾರ್ಟೆಂಟ್ ಅದ, ಈ ಎಲ್ಲ ಕ್ವಶನ್ ಮಾರ್ಕ್ಸ್ ಗಳನ್ನ ಸಾಲ್ವ್ ಮಾಡ್ತಕ್ಕಂತ ಕೆಲಸನ ಯಾರು ಮಾಡ್ತಾರೆ ಅಂತಂದ್ರೆ ಆಪರೇಟಿಂಗ್ ಸಿಸ್ಟಮ್ ಮಾಡ್ತದೆ. ಅದಕ್ಕ ಆಪರೇಟಿಂಗ್ ಸಿಸ್ಟಮ್ ಅನ್ನ ಸಿಸ್ಟಮ್ ಮ್ಯಾನೇಜರ್ ಅಂತ ಕೂಡ ಕರೀತಾರೆ. ಏನೇನ್ ಮ್ಯಾನೇಜ್ ಮಾಡ್ತದ? ಇಫ್ ಯು ಆರ್ ಪ್ಲೇಯಿಂಗ್ ಅ ಗೇಮ್, ಆಲ್ಸೋ ಯು ಆರ್ ಟೈಪಿಂಗ್. ಗೇಮ್ ಆಡಾಕತ್ತೀರಿ ಅಂತ ಇಟ್ಕೋರಿ, ಅಥವಾ ಟೈಪಿಂಗ್ ಮಾಡಾಕತ್ತೀರಿ ಅಂತ ಇಟ್ಕೋರಿ, ಯಾವುದೋ ಒಂದು ವರ್ಕ್ ಅನ್ನ ಮಾಡಾಕತ್ತೀರಿ ಎರಡರೊಳಗೆ. ಸೊ ಟೈಪಿಂಗ್ ಅಂಡ್ ಗೇಮ್ ಇವೆರಡು ಏನಂತಂದ್ರ ನಿಮ್ಮ ಪ್ರಕಾರ ಟಾಸ್ಕ್, ನೀವು ಮಾಡಾಕತ್ತಂತ ಕೆಲಸ, ಇದಕ್ಕೇನಂತ ಕರಿತೀರಿ ನೀವು? ಕೆಲಸ ಅಂತ ಕರಿತೀರಿ. ಕಂಪ್ಯೂಟರ್ ಲ್ಯಾಂಗ್ವೇಜ್, ಆಪರೇಟಿಂಗ್ ಸಿಸ್ಟಮ್ ಲ್ಯಾಂಗ್ವೇಜ್ ಒಳಗ ಇವಕ್ಕ ಪ್ರೊಸೆಸಸ್ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಪ್ರೊಸೆಸಸ್ ಅಂತ ಕರೀತಾರೆ. ನೀವು ಗೇಮ್ ಆಡೋದಾಗ್ಲಿ ಅಥವಾ ಇನ್ನೊಂದೇನೋ ಕೆಲಸವನ್ನ ಮಾಡೋದಾಗ್ಲಿ ಮಾಡ್ಲಿಕ್ಕತ್ತಿದ್ರಿ ಅಂತಂದ್ರ ಅದಕ್ಕೆ ಏನಂತ ಕರೀತಾರ? ಪ್ರೊಸೆಸ್ ಅಂತ ಕರೀತಾರೆ. The task which has been submitted to the operating system, ಯಾವುದೇ ಕೆಲಸವನ್ನು ನೀವು ಆಪರೇಟಿಂಗ್ ಸಿಸ್ಟಮ್ ಸಬ್ಮಿಟ್ ಮಾಡಿದ್ರಿ ಅಂತಂದ್ರ ಅಥವಾ ಸಿಸ್ಟಮ್ ಒಳಗೆ ಹಾಕಿದ್ರಿ ಅಂತಂದ್ರ ಅದಕ್ಕೆ ಪ್ರೊಸೆಸ್ ಅಂತ ಕರೀತಾರೆ. ಎಕ್ಸಾಕ್ಟ್ ಮೀನಿಂಗ್ ಅನ್ನ ನೀವು ನೆಕ್ಸ್ಟ್ ಕಲಿತೀರಿ, ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಒಳಗೆ ಕಲಿತೀರಿ. ಹೇಳ್ತೀನಿ ನಾನು ಯಾವ್ದಕ್ ಪ್ರೊಸೆಸ್ ಅನ್ಬೇಕು, ಯಾವ್ದಕ್ ಪ್ರೋಗ್ರಾಮ್ ಅನ್ಬೇಕು ಅಂತ. ತಿಳಿತದ್ರಿ? ಸೊ ಒಂದು ಕೆಲಸ ನಾವೇನ್ ಅನ್ಕೋತೀವಿ ಅಂತ ಇಟ್ಕೋರಿ, ಈಗ ಪ್ರೊಸೆಸ್ ಅನ್ಕೋತೀವಿ ಅಂತ ಇಟ್ಕೋರಿ. ಇಫ್ ಐ ಆಮ್ ಪ್ಲೇಯಿಂಗ್ ಅ ಗೇಮ್, ದಟ್ ಇಸ್ ಅ ಪ್ರೊಸೆಸ್. ಈಗ ಇಫ್ ಯು ಆರ್ ಪ್ಲೇಯಿಂಗ್ ಅ ಗೇಮ್, ಕ್ಲಿಯರ್ ಆಗಿಲ್ಲ ನಾ ಹೇಳಾಕತ್ತಿದ್ದ? ರೈಸ್ ಯುವರ್ ಹ್ಯಾಂಡ್. If it is clear, yes. Fear. I am playing a game. I will start. I am marking down your hand. I will press the start button. ಒಂದು ಗೇಮ್ ಒಳಗೆ ಸ್ಟಾರ್ಟ್ ಬಟನ್ ಅಂತ ಇರ್ತದೆ. ನೀವೇನ್ ಮಾಡ್ತೀರಿ ಅಂತಂದ್ರೆ ಅದನ್ನ ಪ್ರೆಸ್ ಮಾಡ್ತೀರಿ. ಆಫ್ಟರ್ ಪ್ರೆಸ್ಸಿಂಗ್ ದ ರಿಕ್ವೆಸ್ಟ್ ವಿಲ್ ಬಿ ಮೂವ್ ಟು ಆಪರೇಟಿಂಗ್ ಸಿಸ್ಟಮ್. ರಿಕ್ವೆಸ್ಟ್ ಏನಾಗ್ತದೆ ಅಂತಂದ್ರ ಆಪರೇಟಿಂಗ್ ಸಿಸ್ಟಮ್ ಏನಂತಂದ್ರ ನಾ ಪ್ರೊಸೆಸ್ ಸ್ಟಾರ್ಟ್ ಮಾಡಕತ್ತೀನಿ, ನಾನು ಪ್ರೊಸೆಸ್ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ. ಓಕೆ, ದ ಆಪರೇಟಿಂಗ್ ಸಿಸ್ಟಮ್ ಈಸ್ ಗೋಯಿಂಗ್ ಟು ರಿಸೀವ್. ಈಗ ನೀವು ಯೂಸರ್ ಅದಿರಿ, ಯೂಸರ್ ಆಗಿ ಆಕ್ಟ್ ಆಗಿದೆ. ನಾ ಏನ್ ಮಾಡಿದೆ? ಯೂಸರ್ ಆಗಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡೋಣ, ಇದು ಎಲ್ಲಿ ಹೋಯ್ತು? ರಿಕ್ವೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಈಗ ಹೋಯ್ತು. ನಾವು ಕಮ್ ಟು ದ ಸಿಸ್ಟಮ್ ಸೈಡ್. ಇಲ್ಲಿ ನಾ ಸಿಸ್ಟಮ್ ಅದೇನು, ನೀವು ಗೇಮ್ ಏನೇನು ಇನ್ಸ್ಟಾಲ್ ಮಾಡಿರ್ತೀರಿ ಸಿಸ್ಟಮ್ ಒಳಗೆ. ಈಗ ಆಪರೇಟಿಂಗ್ ಸಿಸ್ಟಮ್ ನನಗೆ ಹೇಳ್ತೀವಿ it is going to request again from the ರಿಟರ್ನ್ ರಿಕ್ವೆಸ್ಟ್ ಬರ್ತದೆ. ನೋಡಪ್ಪ, ಇನ್ ದ ಮೆಮರಿ 001 ಅನ್ನೋ ಅಡ್ರೆಸ್ ಒಳಗ ಒಂದು ಗೇಮ್ ಅದ, ಅದನ್ನ ನೀನು ಒಯ್ದು ರನ್ ಮಾಡಬೇಕು. ಅದನ್ನ ನೀವು ತಗೊಂಡೋಗಿ ರನ್ ಮಾಡಬೇಕು. ಯಾರಿಗೆ ಹೇಳಾಗ್ತದ? ಸಿಸ್ಟಮ್ ಇದೆ. ಯಾರು ಹೇಳಾಗ್ತದ? ಆಪರೇಟಿಂಗ್ ಸಿಸ್ಟಮ್. ಯಾಕೆ ಹೇಳಾಗ್ತದ? ಯೂಸರ್ ರಿಕ್ವೆಸ್ಟ್ ಮಾಡ್ತಾನ, ಅದಕ್ಕೆ ಹೇಳಾಗ್ತದ. ನಾನು ಏನ್ ಮಾಡ್ತೀನಿ ಈಗ? ಓಕೆ, ಐ ವಿಲ್ ಗೋ ಟು ದ 001. ಎಲ್ಲೊಂದು 001 ಅದ, ಅದನ್ನ ತಗೊಂಡ್ ಬಂದು ಈಗ ಹೋಗಿ ಏನ್ ಮಾಡ್ತೀನಿ ಅಂತಂದ್ರ ಪ್ರೊಸೆಸರ್ ಇರ್ತೈತಿ. ನನ್ನ ಒಳಗೆ ಪ್ರೊಸೆಸರ್ ಇರ್ತೈತಿ. ಇಲ್ಲಿ ಒಯ್ದು ರನ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಆ ರನ್ ಆಗ್ತಕ್ಕಂಥ ಪ್ರೋಗ್ರಾಮ್ ಎಲ್ಲಿ ಡಿಸ್ಪ್ಲೇ ಆಗ್ತದ? ಮಾನಿಟರ್. ಇದನ್ನ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ತಗೊಂಡು ಆಪರೇಟಿಂಗ್ ಸಿಸ್ಟಮ್ ಹೇಳ್ತೀನಿ, ತಂದೀನಿ, ಇದನ್ನ ಯಾರಿಗೆ ಕಳಿಸ್ತೀನಿ? ನಾ ತಂದೀನಿ ನೋಡಪ್ಪ ಅಂತ ಹೇಳ್ತೀನಿ. ಅದಕ್ಕೆ ಹೊಳ್ಳಿ ರೆಸ್ಪಾನ್ಸ್ ಕೊಡ್ತೀನಿ, ನಾನು ತಂದೀನಿ ನೋಡ್ ಅಂತ ಹೇಳ್ತೀನಿ. ಆಮೇಲೆ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡ್ಬೇಕಂದ್ರೆ ಇದನ್ನ ಎಲ್ಲಿ ತೋರಿಸ್ಬೇಕು? ನಾನು ಈ ಕಮಾಂಡ್ ಅದನ್ನ ಎಲ್ಲಿ ತೋರಿಸ್ಬೇಕು? ಮಾನಿಟರ್ ಒಳಗೆ ತೋರಿಸ್ಬೇಕು.
ಸೀದಾ ಏನ್ ಮಾಡ್ತದ ಅಂದ್ರೆ ಅದನ್ನ ಮಾನಿಟರಿಂಗ್ ಕಳಿಸ್ತದ. ಕೆಲಸ ಏನ್ ಮಾಡ್ತದ, ತಂದಂತ ಡಿವೈಸ್ ತಂದಂತ ಗೇಮ್ ಅನ್ನ ಏನ್ ಮಾಡ್ತದ, ಮಾನಿಟರಿಂಗ್ ಕಳಿಸ್ತದ. ಸೊ ಇಲ್ಲಿ ಮಾನಿಟರ್ ಇಸ್ ಔಟ್ಪುಟ್ ಡಿವೈಸ್. ಇನ್ಪುಟ್ ಹೆಂಗ್ ತಗೊಂಡಿರ್ತದ, ಮೌಸ್ ನ ಕ್ಲಿಕ್ ಮಾಡಿದ್ರಿ. OS ಆಲ್ಸೋ ಮ್ಯಾನೇಜಿಂಗ್ ದ IO ಡಿವೈಸ್. ಎರಡು ಕೆಲಸ ಮಾಡ್ಲಿಕ್ಕೆ ಪ್ರೊಸೆಸ್ ಅನ್ನ ಮ್ಯಾನೇಜ್ ಮಾಡ್ತು, ಗೇಮ್ ತಗೊಂಡ್ ಬರೋದು ಪ್ರೊಸೆಸ್ ಅದನ್ನ ಮ್ಯಾನೇಜ್ ಮಾಡ್ತು, ಹಾಗೆ ಮಾನಿಟರ್ ಸೆಂಡ್ ಮಾಡುದು, ಕೀಬೋರ್ಡ್ ಅಥವಾ ಮೌಸ್ ಇಂದ ರಿಸೀವ್ ಮಾಡ್ಕೊಳ್ಳೋದು, ಎರಡು ಕೆಲಸ ಮಾಡ್ತು. ಯಾರಿಂದ ರಿಸೀವ್ ಮಾಡ್ಕೊಳ್ಳಿರ್ತೀನಿ, ಮೌಸ್. ಯಾರಿಗೆ ಕಳಿಸ್ಬೇಕು ನಾನು, ಮಾನಿಟರ್. ಗೊತ್ತಲ್ಲ ಅದಕ್ಕೆ ಎಲ್ಲಿ ಕಳಿಸ್ಬೇಕು ಅಂತ ಮ್ಯಾನೇಜ್ ಮಾಡ್ಕೊಳ್ಳೋದು. ದಟ್ ಈಸ್ IO ಮ್ಯಾನೇಜ್ಮೆಂಟ್ ಅಂಡ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್. ಎಲ್ಸ ಮ್ಯಾನೇಜ್ಮೆಂಟ್ ಹೇಳತ್ತೀರಿ. These all are the functions of operating system. This is our next topic. In the first unit, this is our next topic. Definition, why operating system, functions of operating system. Functions of operating system is very important topic as it will be asked for 5 marks. It will be asked for 5 marks. ನೀವೇನ್ ಮಾಡ್ರಿ ಅಂತಂದ್ರ ಇವತ್ತು ಹೋಗಿ ಡೆಫಿನಿಷನ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಪರ್ಫೆಕ್ಟ್ ಮಾಡ್ಕೊರಿ, ಆಮೇಲೆ ವೈ ಆಪರೇಟಿಂಗ್ ಸಿಸ್ಟಮ್ ಅನ್ನ ಪರ್ಫೆಕ್ಟ್ ಮಾಡ್ಕೊರಿ, ಆಮೇಲೆ ಪ್ರೊಸೆಸ್ ಅಂದ್ರೆ ಏನು ಅಂತ ಹೇಳಿದೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ರಿ, ಅದನ್ನ ತಿಳ್ಕೊಳ್ಳಿಕ್ ಪ್ರಯತ್ನ ಪಡ್ರಿ. ದೆನ್ ಟ್ಯುಟೋರಿಯಲ್ಸ್ ಪಾಯಿಂಟ್ ಲಕ್ಷ್ಮಿ tutorialspoint.com ಬರ್ತದೆ. ಗೊತ್ತಾಗಿರ್ತದೆ ಯಾವ್ದು ಕೇಳಿಸಿರ್ತದ. ರೈಸ್ ಯುವರ್ ಹ್ಯಾಂಡ್. tutorialspoint.com ಅಂತ ಬರ್ತದ. ಡೌನ್ ಯುವರ್ ಹ್ಯಾಂಡ್. ಟ್ಯುಟೋರಿಯಲ್ಸ್ ಪಾಯಿಂಟ್ ಅಂತ ಬರ್ತದ. ಅಲ್ಲಿ ಹೋಗಿ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಇರ್ತಾವ. ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಇರ್ತಾವ. ಸ್ವಲ್ಪ ಓದ್ಕೊಂಡು ಬರ್ರಿ, ಜಾಸ್ತಿ ತಲೆ ಕೆಡಿಸ್ಕೊಂಡ್ರಿ. ತಿಳಿದಿಲ್ಲ ಅಂದ್ರೆ ಬಿಟ್ಬಿಡ್ರಿ, ನಾ ಹೇಳ್ತೀನಿ. ಹೋಗೋದು ಎರಡೆರಡು ಲೈನ್ ಅದಾವ, ಆ 2 ಲೈನ್ ಅನ್ನು ನೋಡ್ಕೊಳ್ಳಿ, ನೋಟ್ ಮಾಡಿಟ್ಕೊಳ್ಳಿ. ನಾಳೆ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ನೋಟ್ ಮಾಡಿಟ್ಕೊಳ್ಳಿ. ನಾ ಹೇಳೋ ಮುಂದೆ ಆ ನೋಟ್ ಅನ್ನ ನೋಡಿದ್ರಿ ಅಂತಂದ್ರ ಹಾ ಇದು ಓದಿದ್ವಿ ತಿಳಿಸ್ ನಮ್ಗೆ. ಕ್ಲಿಯರ್ ಇಟ್ ಇಸ್. Okay. In the next session, okay, down your hand. In the next session, we'll move slowly. ಸ್ವಲ್ಪ ಆಪರೇಟಿಂಗ್ ಸಿಸ್ಟಮ್ ನಿಮ್ಗೆ ಅರ್ಥ ಆಗುತ್ತೆ, ನಾನು ಸ್ಲೋಲಿ ಮೂವ್ ಆಗ್ತೀನಿ. ಯಾಕಂದ್ರೆ ಇಟ್ ಈಸ್ ಅ ಟೆಕ್ನಿಕಲ್ ಸಬ್ಜೆಕ್ಟ್. ಪೂರಾ ಒಮ್ಮೆಗೆ ತಿಳಿ ಅಂದ್ರೆ ತಿಳಿಯಂಗಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ಇಂಟ್ರೊಡಕ್ಷನ್ ಆಪರೇಟಿಂಗ್ ಸಿಸ್ಟಮ್ ಡೆಫಿನಿಷನ್ ಒಂದು ಪಾರ್ಟ್, 5 ಒಂದು ಪಾರ್ಟ್. 2 ಟಾಪಿಕ್ ಮುಗಿಸಿದ್ವಿ ನಾವೀಗ. 2 ಟಾಪಿಕ್ ಮುಗಿಸಿದ್ವಿ. 3ನೇ ಟಾಪಿಕ್ ಜಂಪ್ ಆಗೋದು ಬೇಡ, ಇಮಿಡಿಯೇಟ್ ವಿಲ್ ಪಕ್ಕಾ ಮಾಡ್ಕೊಳ್ಳೋಣ ಅಂತ. ಡೆಫಿನಿಷನ್ ಅನ್ನ ಪಕ್ಕಾ ಮಾಡ್ಕೊಳ್ಳೋಣ, ವೈ ಅನ್ನ ಪಕ್ಕಾ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಜಂಪ್ ಆಗೋಣ. In the next session, we are going to deal with the functions of operating system. ಒಂದೇ ಟಾಪಿಕ್ ಅನ್ನ ಕಲಿಯೋಣ. ಯಾವುದು? ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ವಿಲ್ ಗೋ ಸ್ಲೋ. ಫಸ್ಟ್ ಯೂನಿಟ್ ಸ್ಲೋ ಆಗಿ ಹೋಗೋಣ ಅಂತ, ಅರ್ಥ ಮಾಡ್ಕೊಳ್ಳೋಣ ಅಂತ. ನೆಕ್ಸ್ಟ್ ಯೂನಿಟ್ ನಾವು ಬೇಕಂದ್ರೆ ಸ್ವಲ್ಪ ಸ್ಪೀಡ್ ಅಪ್ ಮಾಡಬಹುದು. ಬಿಕಾಸ್ ಐ ಆಮ್ ನ್ಯೂ ಫೇಸ್ ಟು ಯು. I need to understand your knowledge and your about you. Okay. Next, any doubts idru nanga WhatsApp madri immediate. This video will be available in YouTube also. You nodabodu nimage alli enadru doubt bantu andre immediate you can contact me. I hope it is clear. Yes or no? Yes. Now, once again, down your hand. Down your hand. Now, once again, I recall the